ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಇನ್ವಿಸಿಬಲ್ ಚೈನ್ ಮಾಡೋದು ಹೇಗೆ ಅಂತ, ಮತ್ತು ಅದಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇನ್ವಿಸಿಬಲ್ ಚೈನ್ ಮಾಡಲಿಕ್ಕೆ ಫಸ್ಟು ಬೇಕಾಗಿರೋದು ಗೇರ್ ವೈರ್. ಇದು ಗೋಲ್ಡ್ ಕಲರ್ ಇದೆ, ಇದರಲ್ಲಿ ಸಿಲ್ವರ್ ಕಲರ್ ಬರುತ್ತೆ. ನಿಮಗೆ ಬೇಕಂದರೆ ಇನ್ವಿಸಿಬಲ್ ವೈರ್ ಅಂತ ಕೇಳಿದ್ರೆ ಇನ್ವಿಸಿಬಲ್ ಚೈನ್ ಮಾಡಲಿಕ್ಕೆ ವೈರ್ ಬೇಕಂದರೆ ಅದನ್ನು ಕೊಡ್ತಾರೆ. ಸೊ ಅದನ್ನು ತೊಗೋಬೋದು. ನಾನಿಲ್ಲಿ ಗೇರ್ ವೈರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಗೇರ್ ಲಾಕ್. ಇದು ಗೋಲ್ಡ್ ಕಲರು ಬರುತ್ತೆ, ಸಿಲ್ವರ್ ಕಲರು ಬರುತ್ತೆ. ನಿಮಗೆ ಯಾವ್ದು ಬೇಕೋ, ಯಾವ ವೈರ್ ತೊಗೊಂಡಿದ್ದೀರೋ ಅದನ್ನು ತೊಗೋಬೋದು. ನೆಕ್ಸ್ಟ್ ಬೇಕಾಗಿರೋದು ಚೈನ್ ಹಿಂದೆ ಲಾಕ್ ಮಾಡಲಿಕ್ಕೆ. ಇದು ಒಂದು ಪೀಸ್ 5 ರೂಪೀಸ್ ಆಗುತ್ತೆ. ಇದರಲ್ಲೂ ಗೋಲ್ಡು ಸಿಲ್ವರು 2 ಕಲರ್ ಇದೆ, ನೋಡ್ತಿರ್ಬೋದು. ಈ ರೀತಿ ಬರುತ್ತೆ. ಕ್ವಾಲಿಟಿ ವೈಸ್ ನೋಡೋದಾದರೆ ಇದು ತುಂಬ ಚೆನ್ನಾಗಿದೆ. ಮತ್ತು ಇದು ಗೇರ್ ವೈರ್ ಇಷ್ಟಕ್ಕೆ 20 ರೂಪೀಸು. ಇದು ಪೀಸ್ ಲೆಕ್ಕ ಕೊಡ್ತಾರೋ ಗ್ರಾಮ್ ಲೆಕ್ಕ ಕೊಡ್ತಾರೋ ಗೊತ್ತಿಲ್ಲ, ಪ್ಯಾಕೆಟ್ ತೊಗೊಂಡಿದ್ದೆ ನಾನು. ಸೊ ಇದು ಗೇರ್ ವೈರು. ನೆಕ್ಸ್ಟ್ ನಮಗೆ ಬೇಕಿರೋದು ಬೀಡನ್ನ ಲಾಕ್ ಮಾಡಲಿಕ್ಕೆ ಮತ್ತು ವೈರ್ನ ಕಟ್ ಮಾಡೋಕ್ಕೆ ಕಟ್ಟರು ಮತ್ತು ಪ್ರೆಸ್. ಇದು ಕೇಳಿದ್ರೆ ಕೊಡ್ತಾರೆ ಈ ಥರ ಟೂಲ್ ಬೇಕಂತ ಅಂದರೆ. ಸೊ ಆನ್ಲೈನಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ತೊಗೋಬೋದು. ಒಂದಕ್ಕೆ 100 ರೂಪೀಸ್ ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಗೋಲ್ಡ್ ಕಾಯಿನ್. ಇಲ್ಲಿ 2 ಥರ ಗೋಲ್ಡ್ ಕಾಯಿನ್ಸ್ ಇದೆ, ಲಕ್ಷ್ಮಿ ಕಾಯಿನ್ಸು. ಸೊ ನಿಮಗೆ ಯಾವ ಚೈನ್ ಮಾಡ್ತಾಯಿದ್ದೀರಾ, ಅದಕ್ಕೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು. ಇದನ್ನೇ ಮಾಡಬೇಕಂತ ಏನಿಲ್ಲ, ನಿಮಗೆ ಯಾವ ಥರ ಚೈನ್ ಬೇಕನ್ಸುತ್ತೋ ಆ ಥರ ಮಾಡ್ಬೋದು. ನಾನಿಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದು ವೈಟ್ ಸ್ಟೋನ್. ಇದು ನೆಕ್ಸ್ಟು ಗೋಲ್ಡ್ ಬೀಡ್ಸು. ಇದು ನಾರ್ಮಲ್ಲ ಗೋಲ್ಡ್ ಬೀಡು. ಮತ್ತು ಕುಂದನ್ಸ್ ಬೇಕಾಗತ್ತೆ. ಸೊ ಇದು ಪರ್ಲ್ ಬೀಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಬ್ಲೌಸ್ಗೆಲ್ಲ ಹಾಕ್ತಾರಲ್ಲ, ಹ್ಯಾಂಗಿಂಗ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಬೀಡು. ಮತ್ತು ಕ್ರಿಸ್ಟಲ್, ನಾರ್ಮಲಾಗಿ ಕ್ರಿಸ್ಟಲ್ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಗ್ಲೂ ಮತ್ತು ಗ್ಲೂ ಸ್ಟಿಕ್ಕು. ಅಂದರೆ ಕುಂದನ್ಸ್ ಏನಾದರೂ ಸ್ಟಿಕ್ ಮಾಡಬೇಕಂದ್ರೆ ಬೇಕಾಗತ್ತೆ. ಎಲ್ಲದಕ್ಕೂ ನೆಸಸರಿ ಅಲ್ಲ, ನಾವು ಮಾಡೋ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವೇನಾದ್ರು ಕುಂದನ್ಸ್ ಸ್ಟಿಕ್ ಮಾಡಬೇಕಂದ್ರೆ ಈ ಗಮ್ನ ಯೂಸ್ ಮಾಡ್ಬೋದು. ಅಥವಾ ಕುಂದನ್ ಯೂಸ್ ಮಾಡಲಿಲ್ಲ, ಬರೀ ಬೀಡ್ಸ್ ಯೂಸ್ ಮಾಡ್ತೀವಿ ಅಂದ್ರೂ ಈ ಗ್ಲೂ ಸ್ಟಿಕ್ಕು ಅಥವಾ ಗಮ್ಮು ಯಾವುದು ಬೇಕಾಗಿರಲ್ಲ. ಸೊ ಬನ್ನಿ ಇವಾಗ ಸಿಂಪಲ್ಲಾಗಿ ಒಂದು ಇನ್ವಿಸಿಬಲ್ ಚೈನ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಏನು ಇವಾಗ ಮೆಟೀರಿಯಲ್ ತೋರಿಸ್ದೆ ಅದನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಫಸ್ಟ್ ಗೇರ್ ವೈರ್ನ 20 ಸೆಂಟಿಮೀಟರ್ಸ್ ಅಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟಕ್ಕೆ ಬೇಕು ಅಂತ ನೋಡಿಕೊಂಡು, ನಿಮ್ಮ ನೆಕ್ ಲೆಂತ್ ಎಷ್ಟಿದೆ, ನಿಮಗೆ ದೊಡ್ಡ ಬೇಕಾ ಚಿಕ್ಕ ಬೇಕಂತ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೋದು. ಸೊ ನಾನು 20 ಸೆಂಟಿಮೀಟರ್ಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ಗೆ ಯೂಸ್ ಮಾಡ್ತಿದ್ವಲ್ಲ ಹ್ಯಾಂಗಿಂಗ್ಸ್ನ ಹಾಕಿ ಪಕ್ಕದಲ್ಲಿ ಗೋಲ್ಡ್ ಬೀಡ್ ಹಾಕ್ತಾಯಿದ್ದೀನಿ. ಆ ಕಡೆ ಸೈಡ್ ಈ ಕಡೆ ಸೈಡ್ 2 ಸೈಡು ಗೋಲ್ಡ್ ಬೀಡನ್ನ ಹಾಕಿ, ನೆಕ್ಸ್ಟು ನಾರ್ಮಲ್ ಕ್ರಿಸ್ಟಲ್ ಬೀಡನ್ನ ಹಾಕ್ತೀನಿ. ನೆಕ್ಸ್ಟು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ನ ನೋಡ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ನ ನೋಡಿಕೊಂಡು ಮತ್ತು ಕ್ರಿಸ್ಟಲ್ ಹಾಕಿ, ಮತ್ತು ನಾನು ವೈಟ್ ಪರ್ಲ್ ಇದೆಯಲ್ಲ ಅದನ್ನು 4 ಪರ್ಲ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಹೆಂಗೆ ಬೇಕನ್ಸುತ್ತೋ, ಯಾವ ಬೀಡ್ಸ್ ಬೇಕನ್ಸುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸಿಂಪಲ್ಲಾಗಿರೋದು ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋ ಡಿಸೈನ್ಗೆ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಸೊ ಆ ಕಡೆ ಈ ಕಡೆ 2 ಸೈಡು ವೈಟ್ ಪರ್ಲ್ನ 4 ಹಾಕ್ತಾಯಿದ್ದೀನಿ. ಇದು 10 ಗ್ರಾಮ್ಸ್ಗೆ 30 ರೂಪೀಸ್ ಏನೋ ಆಗುತ್ತೆ. ನೀವು ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಮತ್ತು ನಾನು ಇವಾಗ 2 ಕ್ರಿಸ್ಟಲ್ನ ಹಾಕ್ತೀನಿ ಆ ಕಡೆ ಈ ಕಡೆ. ಸೊ ನೋಡ್ಬೋದು ಈ ರೀತಿಯಾಗಿ ಕಾಣುತ್ತೆ. ನಿಮಗೆ ಬೇಕಂದರೆ ಸಣ್ಣ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ದೊಡ್ಡ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನು ಗೇರ್ ಲಾಕ್ನ ಬೀಡನ್ನ ಹಾಕಿ 2 ಕಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಸೆಂಟರಲ್ಲಿ ಇಟ್ಕೊಂಡು ನೋಡ್ಕೊಂಡು ಲಾಕ್ ಮಾಡ್ಕೋತೀನಿ. ಇಲ್ಲ ಅಂದರೆ ಕರೆಕ್ಟಾಗಿ ಬರಲ್ಲ, ಸೆಂಟರ್ ಇಲ್ಲ ಅಂತ ಅಂದರೆ. ಸೊ ಕರೆಕ್ಟಾಗಿ ನೋಡಿಕೊಂಡು ನಾವು ಗೇರ್ ಲಾಕ್ನ ಮಾಡ್ಕೋತೀವಿ.
ಇದನ್ನು ಗೇರ್ ಲಾಕ್ ಏನಕ್ಕೆ ಮಾಡ್ಕೋತೀವಿ ಅಂದರೆ ಬೀಡ್ಸ್ ಅಳ್ಳಾಡಲ್ಲ, ಎಲ್ಲಿ ಸ್ಟಿಫಾಗಿ ಕುಂಡಿಸಿರ್ತೀವೋ ಅಲ್ಲೇ ಇರುತ್ತೆ. ಸೊ ನಮಗೆ ಗ್ಯಾಪು ಜಾಸ್ತಿ ಬರುತ್ತೆ. ಸೊ ನೋಡ್ತಿರ್ಬೋದು, ಇದು ಡಾಲರ್ ಥರ ರೆಡಿ ಆಯಿತು. ಸೊ ಇದೇ ರೀತಿಯಾಗಿ ನಾನು ಮತ್ತೆ ಎರಡು ಸೈಡೂ ಅದೇ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಸೇಮ್ ಏನೇನು ಬೀಡ್ಸ್ ಹಾಕಿದ್ದೆ ಆವಾಗಲೇ ಇವಾಗೂ ಸೇಮ್ ಅದೇ ಬೀಡ್ಸ್ ಹಾಕ್ತೀನಿ. ಗೇರ್ ಲಾಕ್ನ ಹಾಕಿ, ಕ್ರಿಸ್ಟಲ್ನ ಹಾಕಿ, ಮತ್ತು 4 ಪರ್ಲ್ನ ಹಾಕಿ, ಮತ್ತು ಒಂದು ಕ್ರಿಸ್ಟಲ್ ಹಾಕಿ, ನಾರ್ಮಲ್ ಗ್ರೀನ್ ಬೀಡ್ಸ್ ಇದೆಯಲ್ಲ ಅದನ್ನು ಹಾಕಿ, ಸೇಮ್ ಆವಾಗಲೇ ಏನು ಹಾಕಿದ್ದೆ ಅದೇ ಹಾಕ್ತೀನಿ. ನಾನಿಲ್ಲಿ ಪರ್ಲ್ ಹಾಕ್ಕೊಂಡು ನೆಕ್ಸ್ಟು ಕ್ರಿಸ್ಟಲ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾಯಿದ್ದೀನಿ. ಗೇರ್ ಲಾಕ್ ಯೂಸ್ ಮಾಡಿಕೊಂಡು ಮತ್ತು ಎಷ್ಟಕ್ಕೆ ಲೆಂತ್ ಬೇಕು ನೋಡ್ಕೊಂಡು ಅಷ್ಟಕ್ಕೆ ಲಾಕ್ ಮಾಡ್ಕೊತಾಯಿದ್ದೀನಿ. ಇವಾಗ 2 ಸೈಡ್ ಆಗಿದೆ, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ನಾನಿಲ್ಲಿ $3 ಥರ ಮಾತ್ರ ಮಾಡಿದ್ದೀನಿ. ನಿಮಗೆ ಬೇಕಂದರೆ 5 ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನು 3 ಸಾಕು ಅಂತ 3 ಮಾಡ್ಕೋತಾಯಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಇದು ವೈರಿಗೆ ಎಂಡ್ ಲಾಕ್ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಎಂಡ್ ಲಾಕ್ ಹಾಕೋಕ್ಕೆ ಗೋಲ್ಡ್ ಕಲರ್ದು ಲಾಕ್ನ ತೊಗೊಂಡಿದ್ದೀನಿ. ಫಸ್ಟು ವೈರಿಗೆ ಗೇರ್ ಲಾಕ್ನ ಹಾಕಿ, ನೆಕ್ಸ್ಟು ಏನು ಒಂದು ಸೈಡ್ದು ಲಾಕ್ ಇರುತ್ತೆ ಅದನ್ನು ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡಿ ಗೇರ್ ಲಾಕ್ನ ಲಾಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ನೋಡ್ತಿರ್ಬೋದು ನಾನು ಇಲ್ಲಿ ತೋರಿಸೋ ಥರ. ಇನ್ನೊಂದು ಕಡೆನೂ ಅಷ್ಟೇ ಗೇರ್ ಲಾಕ್ನ ಹಾಕಿ, ಇನ್ನೊಂದು ಏನು ರೌಂಡ್ ಚೈನ್ ಇರುತ್ತೆ ಅದನ್ನ ಹಾಕಿ ಆವಾಗಲೇ ಹೆಂಗೆ ಲಾಕ್ ಮಾಡಿಕೊಂಡೆ ಅದೇ ಥರ ಸೇಮ್ ಲಾಕ್ ಮಾಡ್ಕೊತೀನಿ. ಸೊ ಹಿಂಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ ಅಷ್ಟೇ, ಇದೇನೂ ಇಲ್ಲ. ಈ ರೀತಿ ಆಗಿರೋ ಲಾಕು ಬರುತ್ತೆ, ಇಲ್ಲ ನಿಮಗೆ ಬೇರೆ ಥರ ಬೇಕಂದರೆ ಬೇರೆ ಥರ ಲಾಕು ಬರುತ್ತೆ ಇನ್ನೊಂದು. ಸೊ ನಾನಿಲ್ಲಿ ಈ ರೀತಿಯಾಗಿರೋ ಲಾಕ್ನ ಯೂಸ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು ಟೋಟಲಾಗಿ ಕಂಪ್ಲೀಟಾಗಿ ರೆಡಿ ಆಗಿದೆ ಚೈನು. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.